ನಮ್ಮ ದೇಶದಲ್ಲಿ ಒಬ್ಬೊಬ್ಬರು ಒಂದೊಂದು ಕಾನೂನು ಅಂತ ಈ ಸೀಮೆ ಪ್ರೂವ್ ಆಗೋಯ್ತು ನೋಡ್ರಪ್ಪ. ನಾನು ನಂದು ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡಿದ್ದು ಜಂಕ್ ಹಡೆದು ಬೇಕಿಲ್ದರೆ ವಿಡಿಯೋಗಳೆಲ್ಲ ಡಿಲೀಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ 5 ತಿಂಗಳ ಹಿಂದೆ TV9 ಅನ್ನೋರು ಅವನು ದೊಡ್ಡ ಮಾಧ್ಯಮದ ಜನ ಕವರ್ ಮಾಡಿದ್ದು ಕ್ಲೋಸಪ್ ಅಂದರೆ ಕ್ಲೋಸಪ್ ಮೇಡಮ್ DC ಸತ್ಯಭಾಮ ಮತ್ತೆ ಅವ್ರ ಕಡೆ PAಗಳು ಏನಂಗ ಪೊಲೀಸರು ಮೇಲ್ಗಡೆ ಹುಚ್ಚು ನಾಯಿಗಳ ತರ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಮೇಲ್ ಬಿದ್ದೇ ಬಿಡ್ತಾರ ಹೊಡೆದೇ ಬಿಡ್ತಾರ ನನ್ನ ಲೆವೆಲ್ಗೆ. ಒಬ್ಬ ಪೊಲೀಸರದ್ದು ಸಂಖ್ಯೆಯಲ್ಲಿ ಸ್ವಲ್ಪ ಹೆಚ್ಚಿದ್ದಕ್ಕೆ ಹೆಂಗೋ ಪೊಲೀಸರು ಬದುಕೊಂಡು ಇರ್ಕೊಂಡ್ರೆ ಇಲ್ಲವ್ರು ಹೊಡೆದೇ ಬಿಡ್ತಿದ್ರು ಏನವರೆಲ್ಲ ಸೇರ್ಕೊಂಡು. DC ಅವ್ರ PAಗಳು ಪೊಲೀಸರಿಗೆ. ಅಲ್ಲ, ಹಾಸನ ಜನಗಳಿಗೆ ತಲೆ ಒಳಗಡೆ ಇಲ್ಲಿ ಮೆಮೊರಿ ಪವರ್ ಉಂಟಾ ಇಲ್ವೋ? ಅಲ್ಲಿ ಏನ ಕವರ್ ಅಪ್ ಮಾಡ್ಕೊಂಡು ಕೂತಿರಿ? ಅಷ್ಟೊಂದು ಕ್ರಿಸ್ಟಲ್ ಕ್ಲಿಯರ್ ಆಗಿ ಕವರ್ ಅಪ್ ಮಾಡಿದರೆ TV9 ಜನ ಏನ್ ಮಾಡ್ತಾ ಕೂತಾರೋ ಭಗವಂತ. ಈಗ ಹೇಳ್ರಿ, ಪತ್ರಿಕೋದ್ಯಮ ಬುಕ್ ಆಗಿಲ್ವಾ? ಅಸಹ್ಯ. ಥೂ. ಅದಕ್ಕೆ ನಿಮ್ಮ ಅಜ್ಜಿ ನಿಮ್ಗೆ ಯೂಟ್ಯೂಬರ್ಸ್ ಮೇಲ್ಗಡೆ ಈ ಪತ್ರಿಕೋದ್ಯಮ ಜನ ಎಲ್ಲ ಈಗ 2 ದಿನದ ಹಿಂದಗಡೆ ಟೈಮ್ ಇದು ವಿಚಾರ ಸುದ್ದಿ ಪತ್ರಿಕೆಗಳಲ್ಲಿ ಪ್ರಿಂಟ್ ಆಗಿರೋದು ಏನಪ್ಪಾ ಅಂದ್ರೆ, ಯೂಟ್ಯೂಬರ್ಗಳೆಲ್ಲ ಸ್ವಂತ ಫ್ರೀಲ್ಯಾನ್ಸ್ ಜರ್ನಲಿಸಮ್ ಮಾಡ್ತಾ ಕೂತವ್ರಂತೆ. ಇದರಿಂದ ಪಾಪ ನಮ್ಮ ರೆಗ್ಯುಲರ್ ಜರ್ನಲಿಸಮ್ ಯಾರು ಮಾಡ್ತಿರ್ತಾರೋ TV ಮಾಧ್ಯಮದಾರ ಸರಿ, ಪ್ರಿಂಟ್ ಮಾಡಿ ಮಾಧ್ಯಮದಾರ ಸರಿ, ಇವರಿಗೆ ಬಹಳ ಲಾಸ್ ಆಗಕತ್ತದಂತೆ. ನಗು ಬರ್ತದ ನನಗೆ. ಅದು ಹೆಂಗ್ ಕವರ್ ಅಪ್ ಮಾಡಿದ್ರು? ಪೊಲೀಸರಿಗೂ DC ಸತ್ಯಭಾಮಂಗೂ ಮಧ್ಯ ಅವ್ರೊಬ್ಬರೇ ಅಲ್ಲ, ಸರಿ, ಅವ್ರ PAನೂ ಏನು ಹಿಂಗೆ ಹರಿಹಾಯೋದು ಅಂತಾರೆ. ಹರಿಹಾಯೋದು ಅಂದ್ರೆ ಏನು ಮೀನಿಂಗ್? ಹರಿ ಹಾಯ್ತಾ ಇದ್ದಾನೆ ನೋಡ್ರಿ ಅಲ್ಲೊಬ್ಬ DC ಖಾಲಿ ಬಾಯಲ್ಲಿ ಮಾತಾಡ್ತಿರೋದು ಹೆಣ್ಣುಮಗಳು, ಗಂಡಸ್ರ ಮೇಲ್ಗಡೆ ಹರಿ ಹಾಯಕ್ ಆಗಕ್ಕೂ ಇಲ್ಲ. ಆದ್ರೆ ಅಲ್ಲೊಬ್ಬ ಯಾರ ಕಡೆ ಗಂಡಾಳು DCಗೆ PA ಅಂತೆ. ಅವ ಏನೇನೋ ಅಟ್ರ ನಾನ್ಸೆನ್ಸ್ ಮಾತಾಡ್ಕೊಂಡು ಮೀನಿಂಗ್ಲೆಸ್ ಮಾತಾಡ್ತಿದ್ರು. ಈಗ ನಾನು ಈ DC ಮೇಡಮ್ ಫಸ್ಟ್ ರಿಪೋರ್ಟ್ ಮಾಡ್ಕೊಂಡ ಮೊದಲನೇ ದಿನ ಹೋಗ್ಬಿಟ್ಟು, ನೋಡ್ರಿ ಮೇಡಮ್ ಹಿಂಗೊಂದು ಆಗುಂಟು ಕತೆ ಅಂತ 2023 ಅಸೆಂಬ್ಲಿ ಎಲೆಕ್ಷನ್ದು ಕತೆ ಒಂದು ಹೇಳಿದಿಕ್ಕೆ ತಕ್ಷಣ ಪೊಲೀಸರು FIR ಮಾಡ್ಬೇಕಾಗಿತ್ತಲ್ಲ ಅಂತ ಹೇಳಿದ್ರು ಅವ್ರ ಕ್ಯಾಬಿನ್ ಒಳಗೆ. ನನಗೆ ಅದನ್ನೇ ಮತ್ತೆ ಕೇಳಕ್ ಬಂದಿರೋದು ಕಣ್ರಿ ಮೇಡಮ್. ಯಾಕೆ ಮಾಡಿಲ್ಲ ಕೇಳಿ, ನೀವೇ ತಾನೇ. DEO ಅಂದ್ರೆ ಏನು ಡಿಸ್ಟ್ರಿಕ್ಟ್ ಎಲೆಕ್ಟೋರಲ್ ಆಫೀಸರ್, ಎಲೆಕ್ಷನ್ಗೆ ರಿಲೇಟೆಡ್ ಕ್ರೈಮ್ ಏನ್ ಮಾಡಿದ್ರು ಪೊಲೀಸರು ಕೇಳ್ರಿ ಅಂತ ಕೇಳಿದ್ರೆ, ಅದಕ್ಕಾದ್ರೆ DC ಮೇಡಮ್ ಏನು ಮಾಡಿಲ್ವಂತೆ. ಇಲ್ಲಿ ತನಕ ಒಂದು ನಯಾ ಪೈಸದ್ದು ಅವ್ರ ಕಡೆಯಿಂದ ಜಸ್ಟಿಫಿಕೇಶನ್ ಪೊಲೀಸರ ಕಡೆಯಿಂದ ತಗೊಂಡು ಪೇಪರ್ ವರ್ಕ್ ಮಾಡಿ ಒಂದು ಲೆಟರ್ ಬರೆದು ಕೇಳಿ ಹಿಂಗಾಗಿತ್ತಲ್ಲ, ಅದು ನಾನು ಇಮಿಡಿಯೇಟ್ ಆಗಿ ಫೈಲ್ ಮಾಡಿದ್ದೀನಿ ನನ್ನ ಕಂಪ್ಲೇಂಟ್ ಅರ್ಕಲ್ಗೂಡು ಪೊಲೀಸ್ ಸ್ಟೇಷನಲ್ಲಿ. ಸೊ ಫೈಲ್ ಆಗುಂಟು, ಅದಕ್ಕೊಂದು GSC ನಂಬರು ಉಂಟು. ಕ್ರೈಮ್ ನಡೆದಿದ್ರು ಕಗ್ನಿಸಬಲ್ ಅಂತ ಹೇಳಿದ್ರೆ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಬೇಕಾದ ಘೋರ ಅಪರಾಧ ಅಂತಾರೆ, ಆಯ್ತಾ? ಅಂಥದ್ರಲ್ಲಿ ಮಾಡಿಲ್ಲ ಯಾಕೆ ನಾ ಕೇಳಿದ್ರೆ, ಮಾಡಿಲ್ಲ ಯಾಕೆ? ತಲೆ ಎತ್ತಿ ಫೈಲ್ ಒಳಗಡೆ ಹುದುಕೊಂಡು ಕೂತಿದ್ದ ತಲೆಯನ್ನ ಕಣ್ಣನ್ನು ಎರಡನ್ನು ಎತ್ತಿ ನನ್ನನ್ನೇ ಹಿಂಗೆ ದಿಟ್ಟಿಸಿ ನೋಡಿ FIR ಆಗಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ, ಅದನ್ನೇ ಮತ್ತೆ ಮಾಡಿಲ್ವಲ್ಲ ಯಾಕೆ ಹಿಂಗೆ ಕೇಳಿದ್ದೀನಿ ನಾನು. ಮೇಡಮ್ ಒಬ್ಬೊಬ್ರಿಗೊಂದೊಂಥರ ನ್ಯಾಯ ಒದಗಿಸ್ಕೊಂಡು ಕೂತಾರ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ. ಸತ್ಯಭಾಮ ಸ್ವಂತ PAಗಳಿಗೆ ತಗಲ್ತದೆ ಬಿಸಿ ಪೊಲೀಸರ ಕಡೆ ಅಂತ ಹೇಳಿದ್ರೆ ಈ ಸೀಮೆ ಕಿರ್ಚಾಡ್ಬೇಕನ್ನಿಸ್ತದವ. ಆರ್ಡಿನರಿ ಜನಗಳಿಗೊಂದು ನ್ಯಾಯ ನಿಮ್ಮ ನ್ಯಾಯಾಲಯದಲ್ಲಿ, ಅದು ದಂಡಾಧಿಕಾರಿ ಬೇರೆ ಅಲ್ವಾ? ದಂಡಾಧಿಕಾರಿಗಳು ಇವರು ಅಂದ್ರೆ ಅರ್ಧ ನ್ಯಾಯ ಜುಡಿಷಿಯರಿ ಕ್ವಾಸಿ ಜುಡಿಷಿಯರಿ ಕೈಲಿ ಹಿಡ್ಕೊಂಡು ಕೂತವ್ರು. ಕೋರ್ಟ್ ನಡೀತದೆ ಅಲ್ಲಿ, ಅವ್ರ ಆಸ್ತಿ ಇವ್ರ ಆಸ್ತಿ ಮಾಡೋದು, ಇವ್ರ ಆಸ್ತಿ ಅವ್ರ ಆಸ್ತಿ ಮಾಡೋದು, ಈ ನಾಯಿ ಕೆಲಸಗಳನ್ನ ಮಾಡ್ಕೊಂತಿರ್ತಿರಲ್ರವ. ಒಬ್ಬೊಬ್ರಿಗೊಂದೊಂದು ನ್ಯಾಯ ಹೆಂಗೆ ನಿಮ್ ಕಡೆ? ಆ ಪೊಲೀಸರು ನ್ಯಾಯ ನೀತಿಲಿ ಕೇಳ್ತಿದ್ರೆ ನಿಮ್ PAಗಳನ್ನ ವಹಿಸ್ಕೊಂಡಿದ್ಯಾಕೆ? ಹಾಸನ ಜನಗಳಿಗೆಲ್ಲ ಮೆಮೊರಿ ಮರ್ತೋಗಿರ್ಬೋದಲ್ಲೇ. ನಾನು ನಿನ್ನ ಹಿಡ್ಕೊಂಡು ಕೂತೀನಿ, ಡಿಲೀಟ್ ಮಾಡಿಲ್ಲ ನಾ ಇನ್ನ. ಇವತ್ತು ಸ್ಕ್ರೀನ್ ಕ್ಯಾಪ್ಚರ್ ಮಾಡ್ಬಿಟ್ಟು ಪರ್ಮನೆಂಟ್ ಆಗಿ ಒಂದು ಇದ್ರೊಳಗಡೆ
ಪೆನ್ ಡ್ರೈವಲ್ಲಿ ಬರ್ನ್ ಮಾಡಿ ಸೇವ್ ಮಾಡಿರ್ತೀನಿ. ಪರದೇಶಿಗಳು ನೋಡ್ತಾರೆ. TV 9ದಲ್ಲಿ ಟೆಲಿಕಾಸ್ಟ್ ಆಗಿದೆ ಅಲ್ವಾ. ಈ ಹಾಸನ ಜನಕ್ಕೆ ಮನ ಮರ್ಯಾದೆ ಒಂದಿಲ್ಲ ನಿಮಗೆ. ಅಲ್ಲಿ ಹೆಂಗ್ ಮಾಡ್ತಾ ಇದ್ದೀರಿ ನಿಮಗೆ? ಈ ಅಮ್ಮ ಮಾಡಿದ್ದೆಲ್ಲ ಮಾಡಿಸ್ಕೊಂಡು ಕೂತಿರ್ತೀರಿ. ಅಲ್ಲಿ RTO, ಅಡಿಷನಲ್ SP ಸರ್, ಆಮೇಲೆ ಇನ್ನು ಎಷ್ಟೋ ಜನ PSCಗಳು ಬಂದಾಗಿ ಕೂತ್ಕೊಂಡಿದ್ದಾವೆ. ಎಲ್ಲರನ್ನೂ ಮೀಟಿಂಗಿಗೆ ಕರೆಸಿ ಕೂರಿಸ್ಕೊಂಡಿದ್ದಾರೆ. ಮೇಡಮ್ ಸತ್ಯಭಾಮ ಅವರು ಹಾಸನಾಂಬ ದೇವಸ್ಥಾನದಲ್ಲಿ, ಸಾರಿ ಇವ್ರ ಆಫೀಸಲ್ಲಿ. ಈ ಅಮ್ಮೆಯಲ್ಲಿ ಕರೆದವರು ಪೊಲೀಸಿಗೆ ಎಲ್ಲಿ ಸರಿ ಮೀಟಿಂಗಿಗೆ ಕರೆದ ಮಹಾತ್ಮರು ಎಲ್ಲಿ ಅಂತ ನೋಡ್ತಿದ್ರಿ. ಇವರು ಪೂರ ಫ್ಯಾಮಿಲಿ ಸಮೇತ ದೇವಸ್ಥಾನದೊಳಗಡೆ ಹೋಮ ಮಾಡ್ಕೊಂಡು ಕುಂತಿದ್ರಂತೆ. ಇವೆಲ್ಲ ಮರ್ತೋಯ್ತವ ಹಾಸನದ ಜನಗಳ ಮೆಮೊರಿಯಿಂದ. ಯಾಕೆ ಮರ್ತೋಯ್ತವೆ ಅದು ನೆನಪಿಸ್ತಾ ಇರ್ತೀನಿ ನಾನು. ನೋಡ್ರಿ. ಈಗ ವಿಡಿಯೋ ಈಗ ಫಸ್ಟ್ ಟೈಮ್ 5 ತಿಂಗಳು 6 ತಿಂಗಳು ಹಿಂದೆಗಡೆಯಿಂದ ನಡೆದಿರೋ ವಿಚಾರವೇನೋ ಅನ್ನೋ ಥರ ತೋರಿಸ್ತಿದೆ ನನ್ನ ಮೊಬೈಲ್ ಡೇಟ್ ಮತ್ತು ಇದನ್ನು ಡೇಟ್ ಸ್ಟ್ಯಾಂಪು ಈಗ ಅಪ್ಲೋಡ್ ಮಾಡ್ತಿದ್ದೀನಲ್ಲ. ಎವ್ರಿ ಮಂತ್ ಮತ್ತೆ ರೀಪೋಸ್ಟ್ ಮಾಡ್ತೀನಿ. ಏನಾಯ್ತದೆ ನೋಡೋಣ. ಯಾರು ಒಂದು ಸ್ವಲ್ಪ ಎಚ್ಚರ ಆಯ್ತಾರೇನೋ ನಮ್ಮ ಎಲೆಕ್ಷನ್ ಕಮಿಷನ್ ಜನ. ಎಲೆಕ್ಷನ್ ಕಮಿಷನ್ದು ನಂದು ಕಂಪ್ಲೇಂಟ್, ಹಾಸನ ಅಂಬುದು ಅವ್ರ ಕಡೆ ಕಂಪ್ಲೇಂಟ್. ಏನು ಆಡಳಿತ ಮಾಡ್ತೀನಿ ಅಂತ ಅಂದ್ಬಿಟ್ಟು ದುರಾಡಳಿತ ಮಾಡ್ಕೊಂಡು ಕೂತ್ಕೊಂಡ್ರೆ ಮೇಲೆ ಕುಂತಿದ್ದು ವಿಧಾನಸೌಧದಲ್ಲಿ ಕುಂತಿದ್ದವರು ಇವ್ರನ್ನೆಲ್ಲ ಕಂಟ್ರೋಲ್ ಮಾಡೋರು IAS IPS ಆಫೀಸರ್ಗಳನ್ನ ಏನು ಕಡಿತಾ ಕೂತಿದ್ರು. DSಗಳು ಸೆಕ್ರೆಟ್ರೇಟ್ ಆಫೀಸಲ್ಲಿ ಕಣ್ ಕಾಣಕ್ಕಿಲ್ವಾ ಅವರಿಗೆ? TV 9 ಅವ್ರು ತೋರ್ಸಾರಂತ. ಈಗ TV 9 ಹೇಳ್ಬೇಕಲ್ಲ ಹೆಂಗಾರೆಲ್ಲ ಮುಚ್ಚಾಕದ್ರಿ. ಫಾಲೋ ಅಪ್ ಮಾಡಲಿಲ್ಲ ಯಾಕೆ? ಆ ಸೀಮೆ ಕವರಿಂಗ್ ಮಾಡಿದ್ರಲ್ಲ ಯಾಕೆ? ದೊಡ್ಡ ಪ್ರಶ್ನೆ. ಹೇಳ್ಬಿಡ್ಲಿ ಉತ್ತರ.